ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಗಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಧನುರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಜುಲೈ ತಿಂಗಳಲ್ಲಿ? ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಏನಾದರೂ ಇದೆಯಾ? ಆರ್ಥಿಕ ಸಮಸ್ಯೆಯಲ್ಲಿ ಇದ್ದರೆ ಆ ಸುಳಿಯಿಂದ ಹೊರಕ್ಕೆ ಬರ್ತಾರಾ? ಸಾಲ ಕಡಿಮೆ ಆಗುತ್ತಾ? ಕೊಟ್ಟ ಹಣ ತಿರುಗಿ ಬರುತ್ತಾ? ಮನೆಯಲ್ಲಿ ನೆಮ್ಮದಿ ಮನಃಶಾಂತಿ ಯಾವ ರೀತಿಯಾಗಿರುತ್ತೆ? ಅವಿವಾಹಿತರಿಗೆ ಏನಾದರೂ ವಿವಾಹ ಸಿದ್ಧಿಯಾಗತಕ್ಕಂತಹ ಯೋಗ ಏನಾದರೂ ಇದೆಯಾ? ವಿದೇಶ ಪ್ರಯಾಣ ಅಥವಾ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗತಕ್ಕಂಥದ್ದು ಯಾವುದೇ ಇದ್ದರೂ ಕೂಡ ಅದಕ್ಕೆಲ್ಲ ನಮ್ಮ ಗ್ರಹಗತಿಗಳು ಸಹಕರಿಸಬೇಕು. ನಮ್ಮ ನಕ್ಷತ್ರಕ್ಕೆ ರಾಶಿಗೆ ಪೂರಕವಾಗಿ ಎಲ್ಲ ಗ್ರಹಗತಿಗಳು ಇದ್ದಾಗ, ಅದು ಚಲನೆಯಲ್ಲಿ ಇದ್ದಾಗ, ಸರಿಯಾದ ಸೂಕ್ತವಾದಂತಹ ಶುಭ ಸ್ಥಾನಕ್ಕೆ ಬಂದಾಗ ಮಾತ್ರ ಎಲ್ಲ ಕೆಲಸಗಳಲ್ಲಿ ನಮಗೆ ಯಶಸ್ಸು ಸಿಗುವುದಕ್ಕೆ ಸಾಧ್ಯ. ಒಂದು ಸಮಯ ಚೆನ್ನಾಗಿರುತ್ತೆ, ಒಂದು ಸಮಯ ಚೆನ್ನಾಗಿ ಇರುವುದಿಲ್ಲ. ಧನುರಾಶಿಯವರು ಕೂಡ ಅದೇ ರೀತಿಯಾಗಿರತಕ್ಕಂಥದ್ದು. ಇಲ್ಲಿವರೆಗೆ ಗುರುಬಲ ಇತ್ತು, ಸಪ್ತಮದಲ್ಲಿ ಗುರು ಇದ್ದ, ಮಿಥುನ ರಾಶಿಯಲ್ಲಿ ಚೆನ್ನಾಗಿ ಗುರುಬಲ ಇತ್ತು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನಿರಾತಂಕವಾಗಿ ಆಗ್ತಾ ಇತ್ತು. ಆದರೆ ಈಗ ಸ್ವಲ್ಪ ಅಡೆತಡೆಗಳು ಬರುವುದಕ್ಕೆ ಪ್ರಾರಂಭ ಆಗಿಬಿಟ್ಟಿರುತ್ತೆ. ಕೆಲಸದಲ್ಲಿ ಅಷ್ಟಮಕ್ಕೆ ಗುರು ಬಂದ, ಗುರುಬಲ ಇಲ್ಲ, ಹುಚ್ಚನಾಗಿದ್ದರೂ ಕೂಡ ಅವನು ದುಸ್ಥಾನಕ್ಕೆ ಬಂದಾಗ ಕೆಟ್ಟ ಫಲಗಳನ್ನೇ ಜಾಸ್ತಿ ಕೊಟ್ಟು ಬಿಡ್ತಾನೆ, ಹೆಚ್ಚು ಹೆಚ್ಚು ಕೆಟ್ಟ ಫಲಗಳು. ಅದರಿಂದ ಧನುರಾಶಿಯವರಿಗೆ ಈ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಕಾರಣ ಆಗ್ಬೋದು. ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗತಕ್ಕಂತಹ ಲಕ್ಷಣಗಳು ಇದೆ. ಅಂದರೆ ಯಾವುದೇ ಒಂದು ಕೆಲಸ, ನೀವು ಯಾವುದೇ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇರುವವರು, ಹೋಟೆಲ್, ಬಾರು, ರೆಸ್ಟೋರೆಂಟ್ ನಡೆಸ್ತಕ್ಕಂಥವ್ರು ಇರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವ್ರು ಇರ್ಬೋದು, ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಇರ್ಬೋದು, ನಟರಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂತಹ ಮೆಡಿಕಲ್ ಶಾಪ್ ಓನರು, ವೈದ್ಯರು, ವೈದ್ಯಕೀಯ ಕ್ಷೇತ್ರ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಹೀಗೆ ಹಲವು ವಿಧವಾದಂತಹ ಕೆಲಸ ಅವರು ಮಾಡ್ತಾ ಇರ್ತಾರೆ. ಆದರೆ ಎಲ್ಲ ಕೆಲಸಕ್ಕೂ ಕೂಡ ಇಂತಹ ರಾಶಿಯವರಿಗೆ ಈ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಆಧಾರದ ಮೇಲೆ ಅವರ ವೃತ್ತಿ ಕ್ಷೇತ್ರದಲ್ಲಿ ಒಬ್ಬೊಬ್ಬರ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ದಶಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಇರತಕ್ಕಂಥದ್ದು, ರಾಶಿಗೆ ನೇರವಾಗಿ ರವಿ ಬುಧನ ದೃಷ್ಟಿಯು ಕೂಡ ಇರುವುದರಿಂದ ಧನುರಾಶಿಯವರು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅಂದರೆ ನೀವು ನಿರೀಕ್ಷಿತವಾಗಿ ನೀವು ಅಂದುಕೊಂಡಂತೆ ವ್ಯಾಪಾರ ವ್ಯವಹಾರ ನಡೆಯುವುದಿಲ್ಲ. ಒಂದಲ್ಲ ಅಡೆತಡೆಗಳು ಬಂದು ಅದರಲ್ಲಿ ಸ್ವಲ್ಪ ಅವನತಿ ಉಂಟಾಗ್ಬೋದು, ನಷ್ಟ ಉಂಟಾಗ್ಬೋದು, ಅಥವಾ ಲಾಭದ ಪ್ರಮಾಣ ಕಡಿಮೆ ಆಗ್ಬೋದು. ಈ ರೀತಿಯಾಗಿ ವ್ಯವಹಾರದಲ್ಲಿ ಉಂಟಾಗ್ಬೋದು. ಪಾರ್ಟ್ನರ್ಶಿಪ್ ಮಾಡತಕ್ಕಂಥವರೇ ಪರಸ್ಪರ ಕೆಲವೊಂದು ಲೆಕ್ಕಪತ್ರಗಳ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಮನಸ್ತಾಪ ಬಂದು ಅದರಿಂದಲೂ ಕೂಡ ನಿಮ್ಮ ವ್ಯಾಪಾರದ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇಂತಹ ಕೆಲವೊಂದು ಉದ್ದಿಮೆಯನ್ನು, ವ್ಯಾಪಾರವನ್ನು ಯಾರು ಮಾಡ್ತಾ ಇದ್ದೀರೋ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ತಾಳ್ಮೆಯಿಂದ ನೀವು ಇದ್ದಾಗ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ಸಹೋದರರೊಂದಿಗೆ ಈ ಆಸ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಮಾತೃಮೂಲವಾದಂತಹ ಆಸ್ತಿ ಇರ್ಬೋದು, ಇನ್ನಿತರ ಆಸ್ತಿಗೆ ಸಂಬಂಧಪಟ್ಟಂತೆ ಸಹೋದರರೊಂದಿಗೆ ತಕರಾರು ಏರ್ಪಡತಕ್ಕಂತಹ ಲಕ್ಷಣಗಳು ಕೂಡ ಇದೆ. ಇದೇ ಅತಿರೇಕಕ್ಕೆ ಹೋಗಿ ಆ ಮೂಲಕ ಕೋರ್ಟು, ಪೊಲೀಸ್ ಸ್ಟೇಷನ್ನು ಹೀಗೆ ಅಲೆಯತಕ್ಕಂತಹ ಪರಿಸ್ಥಿತಿಯು ಕೂಡ ಬರಬಹುದು. ಅಂದರೆ ಸಹೋದರರು ಪರಸ್ಪರ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿ ಆಸ್ತಿ ವಿಚಾರದಲ್ಲಿ ಅದು ತಾರಕಕ್ಕೆ ಏರಿ ಆ ಮೂಲಕ ಹಲವು ಕೌಟುಂಬಿಕ ಸಮಸ್ಯೆಗಳಿಗೆ ಕಾರಣ ಆಗತಕ್ಕಂತಹ ಸಂದರ್ಭಗಳು ಕೂಡ ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಸೃಷ್ಟಿಯಾಗಬಹುದು. ಆದ್ದರಿಂದ ಒಂದು ಕಾಲ ಎಲ್ಲ ಚೆನ್ನಾಗಿತ್ತು, ಆದರೂ ಕೂಡ ಈ ಆಸ್ತಿ ವಿಚಾರಗಳು, ಇನ್ನಿತರ ಕೌಟುಂಬಿಕ ವಿಚಾರಗಳು ಮಾನಸಿಕ ನೆಮ್ಮದಿಯನ್ನು ಕೆಡಿಸಿ ಆ ಮೂಲಕ ಮನಃಶಾಂತಿಗೆ ತೊಂದರೆ ಆಗತಕ್ಕಂತಹ ಲಕ್ಷಣಗಳು ಕೂಡ ಧನುರಾಶಿಯವರಿಗೆ ಕಾಣ್ತಾ ಇದೆ. ಜೊತೆಯಲ್ಲಿ ಮಕ್ಕಳ ವಿಚಾರ ಅಂತ ನಾವು ತೆಗೆದುಕೊಂಡಾಗ ಜವಾಬ್ದಾರಿ, ಅಂದರೆ ಮಕ್ಕಳ ಬೇಜವಾಬ್ದಾರಿಯಿಂದಾಗಿ ನೀವು ಕೆಲವೊಂದು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವರು ಯಾರು ಇದ್ದೀರಾ, ಅಂದರೆ ವಿದೇಶಕ್ಕೆ ಹೋಗಬೇಕು ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನತಕ್ಕಂತಹ ಕನಸು ಎಷ್ಟೋ ಯುವ ವಿದ್ಯಾರ್ಥಿಗಳಿಗೆ ಇರುತ್ತೆ. IPS, IAS,
CA ಮಾಡತಕ್ಕಂಥವ್ರು, ಕಾನೂನು ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವ್ರು, ವೈದ್ಯರು, ಯಾರೇ ಆದರೂ ಕೂಡ ಅವರೊಂದು ಉನ್ನತ ವಿದ್ಯಾಭ್ಯಾಸದ ಕನಸು ನನಸಾಗತಕ್ಕಂತಹ ತಿಂಗಳು ಜುಲೈ ತಿಂಗಳು. ವಿದೇಶದಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಆಮಂತ್ರಣ ಬರ್ಬೋದು. ಉನ್ನತ ವಿದ್ಯಾಭ್ಯಾಸಕ್ಕೆ ಏನಾದರೂ ಅಪ್ಲೈ ಮಾಡಿದರೆ ಅದರ ಬಗ್ಗೆ ಒಂದು ಸಕಾರಾತ್ಮಕವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ. ಈ ಉನ್ನತ ವಿದ್ಯಾಭ್ಯಾಸದಲ್ಲಿ ಏನೋ ಅಟೆಂಪ್ಟ್ಗಳು ಎಷ್ಟೋ ಜನಕ್ಕೆ ಬ್ಯಾಲೆನ್ಸ್ ಇರುತ್ತೆ, ಅಂತಹದ್ದು ಏನಾದರೂ ಇದ್ದರೆ ಅದನ್ನು ನೀವು ಕಂಪ್ಲೀಟ್ ಮಾಡತಕ್ಕಂತಹ ಸಮರ್ಥವಾಗಿ ಅದನ್ನು ಮುಗಿಸ್ತಕ್ಕಂತಹ ಯೋಗವು ಕೂಡ ಪ್ರಮುಖವಾಗಿ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಧನುರಾಶಿಯವರಿಗೆ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಿ. ವಿದ್ಯುತ್ ಸ್ಥಾವರಗಳು, ವಿದ್ಯುತ್ ಶಕ್ತಿ ಕೆಲಸವನ್ನು ಮಾಡ್ತಕ್ಕಂತಹ ಎಲೆಕ್ಟ್ರೀಷಿಯನ್ ಅವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೆ ಚಿಕ್ಕ ಪುಟ್ಟ ಆಘಾತಗಳು ಉಂಟಾಗತಕ್ಕಂಥ ಲಕ್ಷಣಗಳು ಕೂಡ ಇದೆ. ಇನ್ನು ಅನಿರೀಕ್ಷಿತವಾಗಿ ಯಾವುದಾದ್ರೂ ಹಣ ಕಳೆದುಕೊಳ್ಳತಕ್ಕಂಥದ್ದು ಲಕ್ಷಣಗಳು ಇದೆ. ಯಾವುದೇ ಹೊಸದಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಹೋಗಬೇಡಿ, ಬಂಡವಾಳ ತೊಡಗಿಸ್ತಕ್ಕಂಥದ್ದು. ಏಕೆಂದರೆ ಮುಂದಿನ ಒಂದು ದಿನಗಳಲ್ಲಿ 9ನೇ ಮನೆಗೆ, ಅಂದರೆ ಅಕ್ಟೋಬರ್ ಸಮಯಕ್ಕೆ 9ನೇ ಮನೆಗೆ ಗುರು ಬಂದಾಗ ಏನಾದರೂ ಹೊಸದಾಗಿ ಹಣ ತೊಡಗಿಸ್ತಕ್ಕಂಥದ್ದು, ಹೊಸ ಉದ್ದಿಮೆ, ಅಂಗಡಿ, ವ್ಯಾಪಾರ ಕ್ಷೇತ್ರಗಳನ್ನು ಪ್ರಾರಂಭ ಮಾಡುವುದಕ್ಕೆ ಒಳ್ಳೆಯ ದಿನಗಳು ಆ ಸಮಯದಲ್ಲಿ ಇದೆ. ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆಯಿಂದ ನೀವು ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ಹೊಸದಾಗಿ ಕೆಲಸಕ್ಕೆ ಏನಾದರೂ ನೀವು ಅಪ್ಲೈ ಮಾಡಿದರೆ, ಅದರಲ್ಲೂ ಕೂಡ ಈ ಸರ್ಕಾರಿ ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡಿದರೆ ಅದರಲ್ಲಿ ನಿಮಗೆ ಈಗ ತಿಂಗಳ ಕೊನೆಯಲ್ಲಿ ಅದರ ಬಗ್ಗೆ ಒಂದು ಒಳ್ಳೆಯ ರೀತಿಯಾದಂತಹ ಸುದ್ದಿ ನಿಮ್ಮ ವಿಚಾರದಲ್ಲಿ ಸಿಗುತ್ತೆ. ಅಂದರೆ ಸರ್ಕಾರಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಏಕೆಂದರೆ ಸಪ್ತಮದಲ್ಲಿ ರವಿ ಇರುವುದರಿಂದ ಅವನು ರಾಶಿಯನ್ನು ದೃಷ್ಟಿಸ್ತಾ ಇದ್ದಾನೆ, ಅವನ ಮಿತ್ರ ಸ್ಥಾನವೂ ಕೂಡ ಹೌದು. ಈ ಕಾರಣದಿಂದ ಸರ್ಕಾರಿ ಕ್ಷೇತ್ರದಲ್ಲಿ ಏನಾದರೂ ಕೆಲಸಕ್ಕೆ ನೀವು ಅರ್ಜಿಯನ್ನು ಹಾಕಿದರೆ ಅದು ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ಕೊಡತಕ್ಕಂತಹ ಸಾಧ್ಯತೆಗಳು ಇದೆ. ಇನ್ನು IT ಕ್ಷೇತ್ರದಲ್ಲಿ, IT BT ಕ್ಷೇತ್ರದಲ್ಲಿ ಯಾರು ಇರ್ದಿರೋ ಉದ್ಯೋಗದ ಒಂದು ಅತಂತ್ರತೆ ಅನ್ನತಕ್ಕಂಥದ್ದು ಕಾಣಬಹುದು. ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ ಯಾಕೆ ನೀವು ಎಷ್ಟೇ ಕಷ್ಟಪಟ್ಟು ಶ್ರಮವಹಿಸಿ ನಿಮ್ಮ ಫುಲ್ ಎಫರ್ಟ್ ಹಾಕಿದರೂ ಈ ಕೆಲಸ ಕಳ್ಕೊಳ್ತಾರೆ ಎಷ್ಟೋ ಜನ. ಅದೇ ಗ್ರಹಗತಿಗಳು ಚೆನ್ನಾಗಿ ಇರುವುದಿಲ್ಲ, ಮೂಲ ಜಾತಕದಲ್ಲೂ ಏನೋ ಸಮಸ್ಯೆಗಳಿರುತ್ತೆ, ಅವರು ಗಮನಿಸಿಕೊಳ್ಳುವುದಿಲ್ಲ. ಗುರುಬಲ ಇದೆ ಅಂಥೇಳಿ ಮುಂದೂಗ್ತಾ ಇರ್ತಾರೆ, ಇದರಿಂದ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ಯಾವುದಕ್ಕೂ ಮೂಲ ಜಾತಕವನ್ನು, ನಮ್ಮ ಜಾತಕವನ್ನು ಪರಿಶೀಲನೆ ವಿಶ್ಲೇಷಣೆಯನ್ನು ಮಾಡಿ ಆ ಜಾತಕದಲ್ಲಿ ಏನೇ ನಡೀತಾ ಇದೆ, ಒಳ್ಳೆಯ ಸಮಯ ಇದೆಯಾ ಇಲ್ವೋ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಗೋಚಾರಭ, ಇದು ಒಂದು ಮಾಸ ಭವಿಷ್ಯ, ಅಂದರೆ ಇದು ಕೂಡ ಸಹಕರಿಸಬೇಕು. ಒಂದು ತಿಂಗಳಲ್ಲಿ ಯಾವ ಗ್ರಹಗಳು ಎಲ್ಲಿ ಇದೆ, ಅದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಮೂಲ ಜಾತಕವೂ ಚೆನ್ನಾಗಿರಬೇಕು, ಗೋಚಾರದಲ್ಲಿಯೂ ಕೂಡ ಗ್ರಹಗತಿಗಳು ಚೆನ್ನಾಗಿ ಇದ್ದಾಗ ಮಾತ್ರ ಆ ತಿಂಗಳಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಆದ್ದರಿಂದ ಇದೆಲ್ಲೂ ಕೂಡ ಪೂರಕವಾಗಿರೋ, ಒಂದಕ್ಕೊಂದು ಪೂರಕವಾಗಿದ್ದಾಗ ಮಾತ್ರ ಸಾಧ್ಯ. ಅದೇ ನಿಖರವಾದಂತಹ ಭವಿಷ್ಯ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇವೆಲ್ಲವೂ ಕೂಡ ಸಹಕರಿಸಿದಾಗ ಮಾತ್ರ ಧನುರಾಶಿಯವರಿಗೆ ಉತ್ತಮವಾದಂತಹ ತಿಂಗಳು ಜುಲೈ ತಿಂಗಳು ಅಂಥೇಳಿ ನಾವು ಹೇಳಬೇಕಾಗತ್ತೆ. ಅದರಲ್ಲೂ ನಿರ್ದಿಷ್ಟವಾದಂತಹ ಕ್ಷೇತ್ರಗಳು ಇರುತ್ತೆ. ಜೀವನ ಅಂತಂದರೆ ಕೇವಲ ಹಣ ಮಾಡೋದು ಒಂದೇ ಅಲ್ಲ, ಅದರಲ್ಲೂ ಹಲವು ರೀತಿಯಾದಂತಹ ಒಂದು ಜೀವನ ಇರುತ್ತೆ. ಮದುವೆ, ಮಕ್ಕಳು, ಕುಟುಂಬ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯ, ಇದು ಕೂಡ ಪ್ರಮುಖವಾಗಿ ಸಹಕರಿಸ. ಆರೋಗ್ಯ ಒಂದಲ್ಲ ಹೆಚ್ಚು ಧನುರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥ ನಿರಂತರ ಒಂದಲ್ಲ ಒಂದು ಸಮಸ್ಯೆಗಳು ಕಾಣಬಹುದು. ಹೀಗೆ ಹಲವು ರೀತಿಯಾದಂಥ ಮಿಶ್ರ ಫಲಗಳು ಈ ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಕಂಡುಬರುತ್ತೆ. ಅದರಲ್ಲಿ ಸ್ವಲ್ಪ ಕೆಟ್ಟ ಫಲಗಳು, ಗುರುಬಲ ಹೊಟ್ಟೋಗಿದ್ದರಿಂದ ಸ್ವಲ್ಪ ಕೆಟ್ಟ ಫಲಗಳೇ ಜಾಸ್ತಿ ಅಂತೇಳಿ ಹೇಳಬೇಕಾಗುತ್ತೆ. ಯಾವುದಕ್ಕೂ ನೀವು ಕೆಲವೊಂದು ಪರಿಹಾರಗಳು, ಗುರುಮಂತ್ರವನ್ನು ಪಠಿಸಿ, ವಿಶೇಷವಾಗಿ ಈಶ್ವರನಿಗೆ ಪೂಜೆಯನ್ನು ಮಾಡ್ತಾರೆ. ಸೋಮವಾರದ ದಿವಸ ಇಂಥ ದಿವಸಗಳಲ್ಲಿ ಈಶ್ವರ ದೇವಾಲಯಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಈಶ್ವರನಿಗೆ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡತಕ್ಕಂಥದ್ದು, ಈಶ್ವರನ ಒಂದು ನಮಃ ಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ನಮಃ ಶಂಕರಾಯ, ಈ ಮಂತ್ರಗಳನ್ನು ಪಠಿಸುವುದರಿಂದ ಧನುರಾಶಿಯವರಿಗೆ ಇನ್ನೂ ಜೀವನದಲ್ಲಿ ಉತ್ತಮವಾದಂತಹ ಭವಿಷ್ಯ ಅಭಿವೃದ್ಧಿ ಉಂಟಾಗುವುದಕ್ಕೆ ಸಾಧ್ಯ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.